ಓಕೆ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಖುಷಿಯಾಗಿ ಕಾಣಿಸ್ತಾ ಇದೆ. ಇವತ್ತು ಸಿನಿಮಾ ಮುಂದಕ್ಕಾಗಿದೆ. ಸೊ ಹೇಗೆ ಅನಿಸ್ತಾ ಸರ್? ನಿಮ್ಮಿಂದಲೇ ಶುರು ಮಾಡೋಣ ಸರ್. ಸಖತ್ ಎಕ್ಸೈಟೆಡ್ ಸರ್. ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ ತಕ್ಷಣ ಅದು ರಶಸ್ ನೋಡಿದಾಗ ಸಿಗೋ ಸುಖ ಇದೆಯಲ್ಲ, ಅದು ಒಬ್ಬ ಟೆಕ್ನಿಷಿಯನ್ ಬೇರೇನು ಖುಷಿ ಬೇಡ ಅನಿಸುತ್ತೆ. ಮತ್ತು ಈಗ ಅಮೃತಾಂಜನ್ ಸರ್ ಆ್ಯಕ್ಚುಲಿ ಇದು 2 ವರ್ಷದ ಪ್ರಾಜೆಕ್ಟು. 1 ವರ್ಷ ಕತೆ ಮಾಡಿದ್ದೀನಿ, 2 ಮಂತ್ಸ್ ರಿಹರ್ಸಲ್ ಮಾಡಿದ್ದೀನಿ, ಇವಾಗ ಶೂಟ್ ಮಾಡಿದ್ದೀನಿ. ನಾನು ಎಲ್ಲರೂ ಪಾಸಿಟಿವ್ ಆಗಿ ಚಲಿರುತ್ತೆ. ಇದಕ್ಕಿಂತ ಖುಷಿ ಇನ್ನೇನು ಬೇಡ ಸರ್. ಬಟ್ ಇವಾಗ ಅಂದರೆ ಇದು ಖುಷಿ ನಾನು ರೆಸ್ಪಾನ್ಸಿಬಿಲಿಟಿಯಾಗಿ ಕನ್ವರ್ಟ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಯಾವುದೇ ಥರದ ಕನ್ವರ್ಷನ್ಸ್ ಆಗೋದು. ಮೇಡಮ್, ನಿಮಗೆ ಅನಿಸ್ತಾ ಇದೆ ಇವತ್ತಿನ ದಿನ? ಸರ್ ತುಂಬ ಖುಷಿ ಆಗ್ತಿದೆ. ಫೈನಲಿ ಇವತ್ತು ಶೂಟ್ ಲಾಸ್ಟ್ ಡೇ, ಕುಂಬಳಕಾಯಿ ಆಯಿತು. ತುಂಬ ಖುಷಿಯಲ್ಲಿದ್ದೀವಿ. ಅಮೃತಾಂಜನ್ ಅನ್ನೋದು ನಮಗೆ 10 ಮಿನಿಟ್ಸ್ ಡ್ಯೂರೇಷನ್ ನಾವು ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ವೋ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ಅ ಟೀಮ್ ಮೆಂಬರ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಜನ ನಮಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೋ ಹಾಗೆ ನಮ್ಮ ಸಿನಿಮಾಗೂ ಹಾಗೆ ಸಪೋರ್ಟ್ ಕೊಟ್ಟು ನಮಗೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಕಾಲಲ್ಲಿ ಬಿಡ್ತಾನೆ ಅವ್ರಿಗೆ. ಅದೇ ಈಗ ನಿಲ್ಲಿಸ್ತಾಳೆ ಆಗ ನಿಲ್ಲಿಸ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನಾನು ಮೋಸ್ಟ್ಲಿ ಅಲ್ಲೇ ಹೇಳಿದ್ದೆ ಇಲ್ಲಿ ಹೇಳ್ಬಿಡ್ತಾಳೆ ಅನ್ಕೊಂಡೆ. ಒಂಚೂರು ಕಡಿಮೆ ಹೇಳಿದ್ಲು. ಹೇಳಿ ಸರ್, ನಿಮಗೆ ಏನು ಇವತ್ತು ಕುಂಬಳಕಾಯಿ ಖುಷಿ ಎಷ್ಟಿದೆ? ಸರ್ 100% ಖುಷಿ ಸರ್. ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಾಯಲ್ಲಿ. ಯಾಕೆ ಅಂದರೆ ನಾವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಮಾಡಿದ್ದು 3 ಇಯರ್ಸ್ ಬ್ಯಾಕ್. ಸೊ ಈ 3 ಇಯರ್ಸ್ ಜರ್ನಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಕೆಲವೊಂದು ಶಾರ್ಟ್ ಫಿಲಮಿಂದ ಸಿನಿಮಾಗೆ ಬರಬೇಕು ಅನ್ನೋದು ಎಷ್ಟು ಕುತೂಹಲ ಆಗಲಿ, ಎಕ್ಸೈಟ್ಮೆಂಟ್ ನಮಗಿತ್ತೋ, ಈ 3 ವರ್ಷದಲ್ಲಿ ಇರೋ ಎಕ್ಸೈಟ್ಮೆಂಟ್ಗಿಂತ ಹೆಚ್ಚಾಗಿ ಇವತ್ತೊಂದಿನ ಲಾಸ್ಟ್ ಡೇ ಫೈನಲ್. ಯಾಕೆಂದರೆ ಒಂದು ಇಡೀ ಸಿನಿಮಾ ನಾವು ನೋಡಿದ್ವಿ. ಅಂದರೆ ಒಳ್ಳೊಳ್ಳೆ ಸೀನ್ಗಳೆಲ್ಲ ನೋಡಿದ್ದೀವಿ, ಚೆನ್ನಾಗಿದೆ, ಅದ್ಭುತವಾಗಿದೆ. ಮೋಹಿತ್ ಸರ್ ಒಂದೊಂದು ಮೆಸೇಜು ಗ್ರೂಪಲ್ಲಿ ಹಾಕ್ಬೇಕಾದ್ರೂ ನಮಗೆ ಎಕ್ಸೈಟ್ಮೆಂಟ್. ಯಾವಾಗ ಜನರ ಮುಂದೆ ಹೋಗ್ತೀವಿ, ಯಾವಾಗ ಜನರು ಈ ಸಿನಿಮಾ ನೋಡ್ತಾರೆ. ಯಾಕೆಂದರೆ ನಮಗೆ 10 ಸಲ ನೋಡಿದ್ರು ನಮ್ಗೆ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಹೋಗ್ಬಿಡ್ಬೇಕು, ಅಷ್ಟು ಖುಷಿ ಇವತ್ತು ಆಗ್ತಾಯಿದೆ ಸರ್. ಹಲೋ ಮೇಡಮ್, ನೀವೇನು ಹೇಳ್ತೀರಾ? ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಮೋಹಿತ್ ಸರ್ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಸಾಕಂತ ಇದ್ದೆ. Okay. ನೋಡಿದ್ರೆ ಅವ್ರ ಜೊತೆ ಡೈರೆಕ್ಟಾಗಿ ಸಿಲ್ವರ್ ಸ್ಕ್ರೀನ್ ಸಿನಿಮಾನೇ ಮಾಡಿದ್ವಿ. ಏನು ಮರಾಠಿಸ್ತಾ ಇದ್ದಾರೆ? ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋಯಿನ್ ಹಾಕೊಳ್ಳಿ ಅಂತ ಏನಿಲ್ಲ, ನಿಜವಾಗ್ಲೂ ಸಿನಿಮಾಗೂ ಹೀರೋಯಿನ್ ಅಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಸಿನಿಮಾಗೂ ಹಾಕೊಳ್ಳೋಣ ಅಂತ ಮರಾಠಿಸಿ ಅಂತ. ಸರ್ ನಿಮಗೆ ಸುಧಾಕರ್ ಅವರೇ? ಆಬ್ವಿಯಸ್ಲಿ ತುಂಬ ಖುಷಿ ಇದೆ. ಸೊ ಸಿನಿಮಾ ಅಂದರೆ ಒಂದು 2 ಇಯರ್ಸ್ ಜರ್ನಿ ಇದೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸ್ಕ್ರಿಪ್ಟ್ ವರ್ಕು. ಸೊ 2 ಇಯರ್ಸ್ ಆಗಿದೆ, ಸಿನಿಮಾ ಕಂಪ್ಲೀಟ್ ಆಗಿದೆ. ನಾವು ಏನು ಅಂದ್ಕೊಂಡಿದ್ವಿ ಸಿನಿಮಾ ಹಂಗೆ ಮಾಡಿದ್ದೀವಿ. ಸೊ ವೆರಿ ಹ್ಯಾಪಿ, ವೈಟಿಂಗ್ ಜನರ ಮುಂದೆ ಸಿನಿಮಾ ತರೋದಕ್ಕೆ. ತುಂಬಾ ಖುಷಿಯಾಗಿದೆ ಸರ್. ಆ್ಯಂಡ್ ಹಾಗೆ ಸ್ವಲ್ಪ ಬೇಜಾರ? ಓಕೆ, ಮುಗ್ದೋಯ್ತಲ್ಲ ಅಂತ. ಇದು ಡೌಟ್. ಅದಕ್ಕೆ ಎಲ್ಲರೂ ಅದಕ್ಕೆ ಅದು ಯಾವತ್ತಿದ್ರು ಎಲ್ಲ ನಾನು ನೋಡ್ಲಿ ಅಂತ ಹೇಳ್ತಾರೆ. ಅಲ್ಲ, ವಿಡಿಯೋ ಕಾನ್ಫರೆನ್ಸ್ ಯಾವತ್ತಿದ್ರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ರೆ ಇನ್ನೂ ಸ್ವಲ್ಪ ಬಲ ಜಾಸ್ತಿ. ಹೌದು. ಸರ್ ಖುಷಿ ಸರ್. ಒಂದೇ ಮಾತಾ? ಬಟ್ ಇನ್ನೊಂದೇನು ಹೇಳ್ಬೇಕಂದ್ರೆ, ನಮ್ಮ ಡೈರೆಕ್ಟರ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದೊಂದು ಕ್ಯಾರೆಕ್ಟರೈಸೇಷನ್ ಏನು ಹೇಳುತ್ತೆ, ಜಸ್ಟ್ ಅವ್ರು ಬಂದು ಹೋದ್ರೂ ಆ ಪ್ರಾಜೆಕ್ಟಲ್ಲಿ ಜನಕ್ಕೆ ರಿಜಿಸ್ಟರ್ ಆಗೋ ಥರನೇ ಮಾಡಿಸಿರ್ತಾರೆ. ಇಲ್ಲ ಅಂದರೆ ರಿಹರ್ಸಲ್ ಟೈಮಲ್ಲೇ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ಬರೆಯುವಾಗಲೇ ಕ್ಯಾರೆಕ್ಟರೈಸೇಷನ್ ಆಗಲಿ ಪ್ರತಿಯೊಂದು, ಇವಾಗ ಚಿಕ್ಕ ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ಅಂತ ಡಿಸೈನ್ ಮಾಡಿರಲ್ಲ. ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿ ಅವ್ರಿಗೆ ಜಸ್ಟಿಸ್ ಕೊಡ್ತಾರೆ, ಆರ್ಟಿಸ್ಟ್ಗಾಗಲಿ ನೋಡೋ ಜನಕ್ಕಾಗಲಿ. ಸೊ ಅದು ತುಂಬ ಖುಷಿ ಕೊಡುತ್ತೆ. ಸೊ ಎಲ್ಲರ ಕ್ಯಾರೆಕ್ಟರ್ ರಿವೀಲ್ ಮಾಡೋದಕ್ಕಿಂತ ಎಲ್ಲರ ಕ್ಯಾರೆಕ್ಟರು ಸ್ಕ್ರೀನ್ ಮೇಲೆ ಬಂದಾಗ ತುಂಬ ಜನ ನಗ್ತಾರೆ ಅಂತ ಹೇಳ್ಬೋದು. ಇಂಗ್ಲೀಷ್ ಟ್ರೈಲರ್ ಆದರೂ ಲಾಂಚ್ ಆದರೆ ಆಮೇಲೆ ಮಾತ್ರ ಅಂದರೆ ಸಿಂಪಲ್ ಏನಾಗಿದೆ ಲೇಟ್ ಟ್ರೈಲರ್. ಅಂದರೆ ಸರ್ ಏನಾಗ್ಬಿಡುತ್ತೆ, ಒಂದು ಡೈಲಾಗ್ ನಾವು ಹೇಳಿದ್ರೆ, ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಡೈಲಾಗ್ ಎಲ್ಲರಿಗೂ. ಓಕೆ. ಅಂದರೆ ಏನಾಗ್ಬಿಡುತ್ತೆ, ಒಂದು ಕ್ಯಾರೆಕ್ಟರೈಸೇಷನ್ ಬಿಟ್ಕೊಟ್ಟಂಗೆ ಆಗುತ್ತೆ. ಅಷ್ಟು ಒಂದೊಂದು ಡೈಲಾಗ್ ಯಾವುದು ವೇಸ್ಟ್ ಡೈಲಾಗ್ ಅಂತ ಯಾವುದು ಇಡೀ ಸಿನಿಮಾದಲ್ಲಿ ಇಲ್ಲ. ಒಂದು ಹೇಳ್ಬಿಟ್ರು ಈ ಥರ ಇರುತ್ತೆ ಒಂದು ಅನ್ನೋದು ಈಸಿಯಾಗಿ ಅಷ್ಟು ಅದ್ಭುತವಾಗಿದೆ ಸರ್. ಇಲ್ಲಿರೋರು ತುಂಬ ಕ್ಲೋಸ್ ಅಲ್ಲ ನಿಮಗೆ ಎಲ್ಲರೂ. ಸೊ ಇಷ್ಟು ಜನ ಮುಂದೆ ಕ್ವಶನ್ ಕೇಳ್ತೀನಿ ನಿಮಗೆ. ಮೊನ್ನೆ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಒಂದು ಫೋಟೋ ಸಿಕ್ಕಾಬಿಟ್ಟು ವೈರಲ್ ಆಗಿತ್ತು. ಏನು ಕತೆ ಆಗಿತ್ತು? ಏನು ಮಾಡೋಣ, ಯಾರು ಕತೆ ಅನ್ನೋದು ಯಾರು ಹೇಳ್ತೀರಾ? ಇವ್ರದ್ದು ಮತ್ತೆ ಪ್ರಿಯಾ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ವೈರಲ್ ಆಗಿತ್ತು. ನನಗೂ ಕೇಳಿದ್ರು ಮದುವೆ ಆದ್ರೆ ಗೌರವ ಸರ್ ಹೇಳಿಲ್ಲ ಕೊಲಾಬ್ ಫೋಟೋಶೂಟ್ ಅಂತ. ಏನು ಸರ್ ಹೇಳ್ಕೊಡಿ ಸರ್. ಅದು ಏನಾಗ್ಬಿತ್ತು ಅಂದರೆ ಪ್ಲಾನ್ ಇಲ್ಲ ಸರ್, ಏನಾಗ್ಬಿಡ್ತು ಅಂದರೆ ಮೇಡಮ್ ಏನು ಬೈಲಿಲ್ಲ ನಿಮಗೆ? ಬೈದೆ ಏನೋ
ಇಲ್ಲ ಫೋಟೋ ಶೂಟ್ ಬೇಡ ಅಂತ. ಅವಳು ಬೈದ್ರೆ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಇವ್ರು ಬೈತಾರೆ. ಇವಳು ಅವ್ರಿಗೆ ಬೈದ್ರೆ ಅವ್ರ ಹಸ್ಬೆಂಡ್ ಲಿಂಕ್ ಚೈನ್ ಲಿಂಕ್. ಇಲ್ಲ ಸರ್, ಅಂದ್ರೆ ಅದು ಮೇಕ್ ಓವರ್ ಶೂಟ್ ಅಂತ ಕೇಳಿದ್ರು. ಮಾಡಿರ್ಲಿಲ್ಲ ನಿಮ್ಗೆ ಮದುವೆ ಆಗೈತೆ ಅಂತ ಹೇಳಿದ್ದೀರಾ? ಹೇಳಿದ್ರು, ನಮ್ಗೆ ಇವತ್ತು ಗೊತ್ತಾಗಿಲ್ಲ. ಮೊನ್ನೆನೇ ಹೇಳಿದ್ರು. ಸ್ವಲ್ಪ ಆಮೇಲೆ ರೂಮ್ ಬಂದ್ಮೇಲೆ ನಾನು ಹೇಳಿದ್ದೆ ನಿಮಗೆ ಮದುವೆ ಆಗೈತೆ ಕ್ಲಾಸ್. ಇಲ್ಲ, ಮೊನ್ನೆ ಎಲ್ಲ ಒಂದ್ ಕಡೆ ನನ್ ಕೇಳಿದ್ರು ಭವ್ಯ ಸಿಂಗಲ್ ಕಮಿಟೆಡ್ ಅಂತ. ನಾನು ಹೇಳ್ಬೋದ ನೋಡ್ತಾ ಇದ್ದೀನಿ. ಇವಳು ಹೇಳ್ಬೋದು, ಇವ್ರ ಮಕ್ಕಳ ತಾಯಿ ಅಂತ. ನಾಟ್ ಜಸ್ಟ್ ಮ್ಯಾರಿಡ್, ಐ ಆಮ್ ಹ್ಯಾಪಿಲಿ ಮ್ಯಾರಿಡ್. ಸೊ ಖುಷಿಯಾಗಿ ಹೇಳಿ ಅಷ್ಟೇ. ಸರ್ ಹೇಳಿ ಸರ್. ಅಂದ್ರೆ ಅದು ಮೇಕ್ ಓವರ್ ಶೂಟ್ ಅಂತ ಕೇಳಿದ್ರು. ಸೊ ಮೇಕ್ ಓವರ್ ಶೂಟ್ಗೆ ಹೋದೋ, ಚೆನ್ನಾಗಿ ರೆಡಿ ಮಾಡಿದ್ರು, ಚೆನ್ನಾಗಿ ಬಟ್ಟೆ ಹಾಕಿದ್ರು. ಮೇಕ್ ಓವರ್ ಶೂಟ್ ಅಂದಮೇಲೆ ಫೋಟೋ ಶೂಟ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಲೊಕೇಶನ್ ಯಾವುದೋ ಚೆನ್ನಾಗಿರೋ ಲೊಕೇಶನ್ ಕರ್ಕೊಂಡ್ರು. ಸೊ ಆ ಶೂಟ್ ಮಾಡ್ತಾ ಮಾಡ್ತಾ ಮಾಮೂಲಿ ಫೋಟೋಗ್ರಾಫರ್ ಕ್ಯಾಮ್ರಾಮನ್ ಗೊತ್ತಲ್ಲ, ಕೈ ಹಿಂಗೆ ಇಟ್ಕೊಳ್ಳಿ, ಕೈ ಹಿಂಗೆ ನಡ್ಕೊಂಬನ್ನಿ, ಹಂಗೆ ನಡ್ಕೊಂಬನ್ನಿ, ಆ ಥರ ಮಾಡಿಸ್ಬಿಟ್ರು. ಅವ್ರು ಹೇಳ್ದಂಗೆಲ್ಲ ನಾವು ಕೇಳ್ಬಿಟ್ಟು ಅದು ಹಂಗೆ ಆಗ್ಬಿಡ್ತು. ಯಾವುದೇ ಕಾರಣಕ್ಕೆ ಆ ಥರದಲ್ಲಿ ಎಷ್ಟು ಫೋನ್ ಕಾಲ್ ಬಂತು ಆ ವಿಡಿಯೋ? ಇವು ಕಮೆಂಟ್ಸ್ಗಳು ನೋಡ್ಬೇಕು ಸರ್. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್, ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್. ಅದಕ್ಕೆಲ್ಲ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ನಾವು ಹೇಳ್ದು, ಕೇಳಿದವ್ರು ಮೆಸೇಜ್ ಮಾಡಿದವ್ರಿಗೆಲ್ಲ ಹೇಳಿದೆ, ಅದಕ್ಕೆ ಆ ಥರ ಎಲ್ಲ ಏನಿಲ್ಲ ಅಂತ. ಸರ್ ಸದ್ಯ ಈಗ ಸಿನಿಮಾ ಯಾವ ಡೈಲಾಗ್ ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಸಾಕಷ್ಟು ಶಾರ್ಟ್ ಮೂವೀಸ್ ಮಾಡಿದ್ದಾರೆ ಎಲ್ಲರೂ. ಅಟ್ಲೀಸ್ಟ್ ಅದು ಥರ ಹೇಳ್ಬೋದಲ್ಲ. 100% ಶಾರ್ಟ್ ಫಿಲಮ್ ಹೇಳ್ಬೇಕು ಕಡೆ ಮೇಕಪ್ ಹೇಳೋ ಅಷ್ಟು ಮಾಡ್ತಾವೆ. ಹೇಳೋದು ಎಷ್ಟು ಬೇಕು ಅಷ್ಟು. ಇಲ್ಲ ನಿಂಬೆ ಇಲ್ಲ ಆಯ್ತು, ಓಲಿ ಸಿಂಗಲ್ ಅದೇ ಹೇಳೋದು. ನಾವು ಮಾಡಿದ್ದೇನೆ. ಹೇಳ ಹ್ಞೂ ಹೇಳಿ. ನೀವೇನು ಪ್ರಾಬ್ಲಮ್? ಹ್ಞೂ ಮೇಡಮ್ ಕ್ಯಾಮ್ರಾ ಡ್ರೈವರ್ ಸರ್, ಡ್ರೈವರ್ ಸರ್ ಆಕ್ಷನ್ ಹೇಳಿ ಸರ್. ರೆಡಿ, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನು ಬಂದಿದೆ ನಿನಗೆ? ನಿನಗೆ ಕೂಡ ಗೊತ್ತು. ಬೆಳಗ್ಗೆ ಕರ್ಕೊಂಡು ಬಂದಿದ್ಯಾ? ನೈಟ್ ಸ್ಟಾಕ್ ಇತ್ತು ಚಿನ್ನ. ನಿನಗೆ ನಾನು ಬೇಕಾದ್ರೆ ಎಣ್ಣೆ ಬೇಕಾದ್ರೆ ನಾನು ಬೇಕು. ಅಯ್ಯೋ ಆ ಮಾತಿಗೆ ಹೇಳ್ಬೇಡ, ಆ ಮಾತಿಗೆ ಹೇಳ್ಬೇಡ ಚಿನ್ನು. ಏನು ಇದೆ ಎಣ್ಣೆಗೆ? ಮೇಡಮ್ ನಿಮ್ಮ ವಾಯ್ಸ್ ಹಂಗಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ಟ್ರೈನಿಂಗು. ಇಲ್ಲ ಸರ್, ಫಸ್ಟ್ ಶಾರ್ಟ್ ಫಿಲಮ್ ಬಂದಾಗ ನನಗೆ ಇವಾಗಲೂ ಏನು ಗೊತ್ತಿಲ್ಲ. ಸರ್ ಆಕ್ಚುಲಿ ಏನಂದ್ರೆ ನಾವು ಮಾತಾಡೋ ಇದ್ರಲ್ಲಿ ಅವ್ರು ಅಡ್ಜಸ್ಟ್ಮೆಂಟ್ ಜಾಸ್ತಿ ಹೇಳ್ತಾರೆ. ನನಗೆ ಇವಾಗಲೂ ಏನು ಆಗ್ತಿಲ್ಲ, ಅಷ್ಟು ಬರಲ್ಲ ಸರ್. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲ, ನಿಜ ಹೇಳಿದ್ರು ಪಾಪ ಈಗ. ಆಕ್ಟಿಂಗ್ ಬರಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡ್ತಾಳೆ. ನ್ಯಾಚುರಲ್ ಆಗಿ ಇವಾಗ ನಿಜ ಹೇಳ್ತಾರೆ. ಎಲ್ಲ ಮಾತಾಡಿಲ್ಲ. ಇವ್ರ ಮಾಲ್ ಸೆಲೆಕ್ಟ್ ಕೊಡಿಸ್ಬಿಟ್ಟಿದ್ದಲ್ಲ ಯಾಕೆ ಅಂತ. ಅವರು ಮಾತಾಡಕ್ ಬರಲ್ಲ ಅಂದ್ಬಿಟ್ಟೆ ಸ್ಟೇಜ್ ಮೇಲೆ ಮಾತಾಡೋದು. ಬೇರೆ ಸೋನಲ್ಲಿ ಯಾವುದೋ ಸೀರಿಯಲ್ ಮಾಡ್ತಾ ಇದ್ದಿಲ್ಲ, ನಮ್ಮ ಜೊತೆ ಬಂದಿಲ್ಲ ಸ್ವಲ್ಪ, ಅದಕ್ಕೆ ಆ ಸೋನಲ್ಲಿ ಇದ್ದಾನೆ. ಇವಾಗ ಇನ್ನೊಂದು 2-3 ದಿವಸ ಆದ್ರೂ ಸರಿ ಆಗ್ತದೆ. ಓಕೆ, ಸೆಟ್ಟಲ್ಲೂ ಹಿಂಗೆ ಸೆಲೆಕ್ಟ್ ಆಗಿ ಇರ್ತಿದ್ರಾ? ಚಾನ್ಸೇ ಇಲ್ಲ. ಯಾರಿಲ್ಲ. ಖುಷಿಯಾಗಿರ್ತೀರಾ? ಅಲ್ಲ ಸೆಟ್ಟಲ್ಲಿ ಸೈಲೆಂಟ್ ಆಗಿ ಇರ್ತಾರ ಅಂತ ಕೇಳಿದ್ರೆ ನೋ ವೇ, ಚಾನ್ಸೇ ಇಲ್ಲ. ಯಾರು ಸೈಲೆಂಟ್ ಆಗಿಲ್ಲ. ಸರಿ ಸರ್, ಒಂದು 4-5 ಕ್ವಶನ್ ಕೇಳ್ತೀನಿ. ಯಾರು ಅದಕ್ಕೆ ಕೇಳಿ ಆನ್ಸರ್ ಮಾಡ್ಬೇಕು, ಅವ್ರ ಹೆಸರು ಹೇಳ್ಬೇಕು. ಓಕೆನಾ? ಸೆಟ್ಟಲ್ಲಿ ತುಂಬಾ ಗಲಾಟೆ ಯಾರು? ತರಲೆ ಇವನೇ. ಇಲ್ಲ ಸರ್, ಆಕ್ಚುಲಿ ಎಲ್ಲರೂ 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 ಓಕೆ, ಯಾರು ಇರಲ್ಲ ಪಾಪ. ಓಕೆ, ತುಂಬಾ ಸೈಲೆಂಟ್ ಯಾರು? ಡೈರೆಕ್ಟರ್ ಸರ್ ಅಂತ ಮಾತ್ರ ಹೇಳ್ಬೇಡಿ. ಅಲ್ಲೇ ಸರ್ ಒಂದು ಹೇಳ್ದ ನಾನು ಕೂಡ ಹೇಳಿದ್ದು, ನಾನು ಕೂಡ ಟಾರ್ಚರ್ ಯಾರು ಕೊಡೋದು. ಕರೆಕ್ಟ್, ಅದು ಕೇಳಬೇಕು ಅಂತ ಇದ್ದೀನಿ. ಹೆಂಗ್ ತಡ್ಕೊಂಡು ಟಾರ್ಚರ್ ಅಂತ ಎಲ್ಲರೂ. ಸೈಲೆಂಟ್ ಯಾರು ಇಲ್ವಾ? ಮಹೇಂದ್ರ ಅಂತ ಇದ್ದಾನೆ, ನಮ್ಮ ಮಹೇಂದ್ರ ಅಂತ ಇದ್ದಾನೆ, ಅವನ್ ಸ್ವಲ್ಪ ಸೈಲೆಂಟ್. ಪವನ್ ಅಂತ ಇದ್ದಾನೆ, ಅವ್ನು ಮಾತಾಡ ಅವ್ನಿಗೆ ಕಿರಣ್ ಸರ್ ಎಕ್ಸಾಕ್ಟ್ಲಿ. ಸೊ ತುಂಬಾ ಮೊಬೈಲ್ ಯೂಸ್ ಮಾಡೋವಂಥದ್ದು. ಪಾಯಲ್ ಚಿಂಗಪ್ಪ ಅಲ್ಲ. ಮೊಬೈಲ್ ಸೆಟ್ಟಿಂಗ್ ಬಂದ್ರೆ ಟಚ್ ನೆಕ್ಸ್ಟ್ ರೂಮ್ ಬಂದ್ಮೇಲೆ. ಸೊ ಇಲ್ಲ, ಭವ್ಯನೇ ಜಾಸ್ತಿ ರೀಲ್ಸ್. ಓಕೆ, ರೀಲ್ಸ್ ಮಾಡೋದು ಯಾವಾಗ? ಅದೇ ರೀಲ್ಸ್ ಜಾಸ್ತಿ ಮಾಡೋದು ಭವ್ಯರೇ. ಸರ್ ನನ್ನ ಜೊತೆ ಇವರೆಲ್ಲ ರೀಲ್ಸ್ ಮಾಡ್ತಾರೆ. ಡೌನ್ ಮಾಡ್ತಾರೆ. ಕಾಟ ತಡ್ಕೊಳಕ್ಕಾಗಲ್ಲ ಸರ್. ಒಂದು ಸ್ವಲ್ಪ ಕಟ್ ಅಂದಿದ ತಕ್ಷಣ ಮಗ ಯಾವ ರೀಲ್ಸ್ ಮಾಡೋದು? ಅವಳೇ ಜಾಸ್ತಿ. ಪ್ರಮೋಷನ್ಗೆ ಹೆಲ್ಪ್ ಮಾಡಲಿ. ಓಕೆ ಸರ್, ಈಗ ಅವ್ರದ್ದು ಡೈಲಾಗ್ ಆಯ್ತು. ಸರ್ ನಿಮ್ದು ಕಾಂಬಿನೇಷನ್ ಡೈಲಾಗ್ ಆಕ್ಷನ್ ಇರ್ಬೇಕು ಸರ್. ರೆಡಿ, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಹತ್ರ ಬಾಯ್ಲಿ. ಯಾಕೆ ಕುಡ್ದಿಲ್ಲ ಕಣೆ? ಬಾ. ಕುಡ್ದಿದ್ಯಾ? ಮರ್ತದ? ನಾನು ಸತ್ರು ನಿಂಗೆ ಈ ಮನೇಲಿ ಕುಡಿಯಕ್ಕೆ ಬಿಡಲ್ಲ. ನಾನು ಬದುಕಿರೋರ್ಗು ಈ ಮನೇಲಿ ನೀವು ಮೇಕಪ್ ಹಾಕಕ್ಕೆ ನೋಡ್ತೀನಿ. ನೆಂಚ್ಕೊಳಕ್ಕೆ ಆಮ್ಲೆಟ್ ಮಾಡ್ಕೊಂಬಲ್ಲ. ಇದು ಸೀರಿಯಲ್ ಆಕ್ಟಿಂಗ್ ಮಾಡ್ತಾರೆ ಲಾಸ್ಟ್. ಸ್ವಲ್ಪ ಖಾರ ಜಾಸ್ತಿ.
ಸರ್ ಈಗ ಈ ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ಕಾನ್ಸೆಪ್ಟ್ ಎಲ್ಲ ಯಾವ ಥರ ಬರುತ್ತೆ ಸರ್ ತಲೆಗೆ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ನಿಮ್ಮದು ಕಾನ್ಸೆಪ್ಟ್ ಯಾವ ಥರ ಮಾಡ್ತಾರೆ ನೀವು ಅಂತ ಡಿಸ್ಕಸ್ ಇರ್ತೀರ ನೀವು ಟೀಮ್ ಯಾವ ಥರ ಟೀಮ್ ಅಂತ ಸರ್ ನಾರ್ಮಲ್ ಆಗಿ ಏನು ಗೊತ್ತಾ, ನಾನು ತುಂಬ ಫಿಲಮ್ಸು ಅಂದರೆ ನಂಗೆ ಹೆವಿ ಫ್ರೀಕ್ ಸಿನಿಮಾ ಫ್ರೀಕ್ ನಾನು. ಬಟ್ ಏನಂದರೆ ಸರ್ ನಾನು ನೋಡಿರೋದು ಒಂದೇ, ನಾವು ಯಾವಾಗ ಬೇರೆ ದಾರಿ ಏನು ನಡೀತು ಅದಕ್ಕಿಂತ ಬಿಟ್ಟು ಬೇರೆ ಕಡೆ ಮಾಡಿದ್ರೇ ವರ್ಕೌಟ್ ಆಗೋದು ಅಂತ. ಮತ್ತು ಸರ್ ನಾನು ಶಾರ್ಟ್ ಫಿಲಮ್ ಹೆವಿ ವರ್ಕೌಟ್ ಮಾಡ್ತೀನಿ. ನಾನು ಒಂದು ಶಾರ್ಟ್ ಫಿಲಮ್ ಬರೆಯೋದಕ್ಕೆ 1.5 ತಿಂಗಳು ಕತೆ ಬೇಕು, 1.5 ತಿಂಗಳು ಟೈಮ್ ಬೇಕು. ಆಲ್ಮೋಸ್ಟ್ 15 ಡೇಸ್ ರಿಹರ್ಸಲ್ ನಡೆಯುತ್ತೆ ಮತ್ತು ಎಲ್ಲ ಪ್ರೋಸೆಸ್ ಡೀಪ್ ಪ್ರೋಸೆಸ್ ಆಗುತ್ತೆ ಸರ್. ಆಮೇಲೆ ಬರೋದೇ ಶಾರ್ಟ್ ಫಿಲ್ಮ್ಸ್. ಅಂದರೆ ತುಂಬ ಕಷ್ಟ. ನಾವು ಸಿನಿಮಾಗೆ ಏನು ಕಷ್ಟಪಡ್ಬೇಕು ಅದನ್ನ ಶಾರ್ಟ್ ಫಿಲ್ಮ್ ಕಷ್ಟಪಡ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಶಾರ್ಟ್ ಫಿಲ್ಮ್ಸ್. ಸುಧಾಕರ್ ಅವರೇ ಡೈಲಾಗ್ ಯಾವ್ದಾದ್ರು ನೆನ್ಪು ಮಾಡ್ಕೊಂಡ್ರಾ? ಹೇಳಲೇಬೇಕು ನೀವು ಯಾವುದು ನೆನಪಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಮೇಡಮ್ ನೀವು ಆಪರೇಷನ್ ಹೇಳ್ಬೋದು, ಇದು ಡ್ರೋನ್ ಎತ್ಕೊಂಡ್ಬಂದು ಉಯ್ದು ಉಂಗೆ ಅದೇ ಮಾಡ್ತಾಯಿದ್ದಾನೆ. ಅದಕ್ಕೆ ಸರ್ ಡೈರೆಕ್ಟರ್ ಸರ್ ಯಾವ್ದು ನೆನ್ಪು ಮಾಡಿ ಒಂದು ಯಾವ್ದಾದ್ರು ಒಂದು ಡೈಲಾಗು ಇನ್ನು ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ. ಅಷ್ಟೊಂದು ಟಾರ್ಚರ್ ನಮ್ಮ ಕಡೆಯಿಂದ. ಇದರಲ್ಲಿ ಒಂದ್ರಲ್ಲಿ ಯಾವುದು ಸರ್ ಅವರ ಸ್ಟೆಪ್ ಹಾಕಿ ಸರ್ ಹೋಗ್ಲಿ ನಿಮ್ದು ಸಿಗ್ನೇಚರ್ ಸ್ಟೆಪ್. ಸೂಪರ್ ಆಗಿರೋ ಸೂಪರ್ ಆಗಿರೋ ಫಿಗರ್ ಸೂಪರ್ ಆಗಿರೋ ಫಿಗರ್ಗಳೆಲ್ಲ ಸಡನ್ ಮಕ್ಕಳಿಗೆ ನನ್ನ ಕಡೆ ತೋರಿಸ್ತೀಯಾ? ಸೆಡೆ ಕ್ಯಾರೆಕ್ಟರ್ ಅದಕ್ಕೆ ಗೌರವ್ ಹೇಳೋದು, ಗೌರವ್ ಹತ್ರ ಹೇಳೋದು ಇವನ್ ಸೆಡೆ ಅಂತ. ಆಪರೇಷನ್ baby.com ಅಲ್ಲಿ ಸೆಡೆ ಕ್ಯಾರೆಕ್ಟರ್ ಮಾಡಿರೋದು ನಾನೇ. ಎಷ್ಟೋ ಜನ ಗೊತ್ತಿಲ್ಲ ಅದು ಈ ಸೆಡೆ ನೆನಪಾಗ್ತಿಲ್ಲ ಅವ್ರನ್ನ. ಮೇಡಮ್ ನಿಮಗೆ ಪಲ ಮೇಡಮ್ ಅವ್ರದ್ದಿದೆಲ್ಲ ಬಾಯ್ ಬರ್ತೀನಿ. ಅದೇ ಗೌರವ್ ಜೊತೆ ಒಂದು ಚಿಕ್ಕ ಡೈಲಾಗ್ ಇದೆ ಅದೇ ಹೇಳ್ಬಿಡಿ. ಗೌತಮ್, ಸಂಸಾರ ಅಂದ್ಮೇಲೆ ಇದೆಲ್ಲ ಕಾಮನ್. ಏನ್ ಕಾಮನ್ ಸುಮ್ಮನೆ ರೀ ಮೇಲೆ ಅವರೇ. ಮಜಾ ಇರೋದು. ಬೇರೆ ಯಾವ್ದು ಹೇಳ್ತಾ ನೋಡಿ ಸರ್. ಯಾವುದಿಲ್ಲ ನಾನು ಯಾವ್ದು ಬೈಯೋದೇನಿಲ್ಲ, ಬೈಯೋದು ಸರ್ ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತು ಹಂಗೆ ಬೈತೀನಿ ನಾನು. ನೀವು ರಿಯಲ್ ಲೈಫಲ್ಲಿ ಹಂಗೆ ಬೈದ್ಬಿಟ್ಟು ಅಲ್ಲ, ಅವ್ರು ಸರ್ ಪ್ರಾಕ್ಟೀಸ್ ಮಾಡಿಸಿರೋದು 3 years ಬೇಕಲ್ಲ ಸರ್. ಇವತ್ತು ಅವ್ರು ಏನು ಬರ್ದಿದ್ರು ಅದೇ ಡೈಲಾಗ್ ಹಂಗೆ ಬೈತೀನಿ. ಹೇಳಿ ಸರ್. ತೊಟ್ಟಿ ನನ್ನ ಮಗನೇ ಕಾಂತ್ರಿಕಜ್ಜಿ ನಾಯಿ ನನ್ನ ಮಗನೇ ಹೊಟ್ಟೆಗೆ ನನ್ನ ತಿಂತೆ ಸಗಣಿ ತಿಂತೀಯ ಬರ್ಕೆ ಬಳಿ ಮಗನೇ ತಿರ್ಕೆ ತುಕಾಲಿ ನನ್ನ ಮಗನೇ ತಿತಿ ಒಡೆ ಸೈಡೆ ವಂಡ್ರ ಕಪ್ಪೆ ನನ್ನ ಮಗನೇ ಇದೇನು ರೋಡ್ ಹಾಕೊಂಡಿದ್ದೆ ನೀವು ಅಪ್ಪನ ಖಾಲಿ ಸೈಟ್ ಹಾಕೊಂಡಿದ್ದೀಯ ಲೋಫರ್ ಮೆಟ್ರಿ ಅಲ್ಲಾಲ್ ಕಾರ್ ನನ್ನ ಮಗನೇ ತುಳಿದ್ರೆ ಮ್ಯಾಗೆ ಹೋಗೋ ಸೈಡ್ಗೆ. ಸೂಪರ್ ಸೂಪರ್. ಎಗ್ಣ ಅಡ್ಡ ಬಂದ್ಬಿಡ್ತು. ಸರ್ ಇಲ್ಲಿ ನಿಮ್ಮಲ್ಲಿ ಯಾರು ಲವರ್ಸ್ ಇದ್ದಾರೆ, ಯಾರು ಲವರ್ಸ್ ಇಲ್ಲ, ನಿಜ ಹೇಳ್ಬೇಕು. ಎಲ್ಲರಿಗೂ ನನಗಿಲ್ಲ ನನಗಿಲ್ಲ. ಒಬ್ಬೊಬ್ರು ಇದ್ದೊಬ್ರು ಇದ್ದಾರೆ. ಯಾರಿಗೆ ಹೇಳೋದು? ಅಮ್ಮ ಬಾಬೋಯ್ ಸುಳ್ಳು. ಕ್ವಶನ್ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ಲವರ್ ಇಲ್ಲ ಅಂತ ಕೇಳಿದ್ರೆ ಲವರ್ಸ್ ಲವರ್ಸ್ ಇದ್ದಾರೆ. ಲವರ್ಸ್ ಇಲ್ಲ. ಏನ್ ಮೇಡಮ್ ನಿಜ ಹೇಳ್ತಾ ಇದ್ದಾರೆ ಹುಡುಗರು? ಸುಳ್ಳು ಸರ್, ಪಕ್ಕಾ ಸುಳ್ಳು. ಇವಾಗ ನನ್ನ ಮಗ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕಲ್ಲ. ನಿಜ ಅಲ್ಲ, ಹುಡುಗರು ನಿಜ ಹೇಳ್ತಿದ್ರೆ ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇಲ್ಲ ಸರ್, ಹುಡುಗಿರ್ಗಿಂತ ಸುಳ್ಳೋರು ಯಾರು ಸರ್? ಸರ್ ಅವಾಗಲೇ ನಾಲ್ಕೇ ಸುಳ್ಳು ಹೇಳಿದ್ರು. ನನಗಿಲ್ಲ ಸರ್. ಆಕ್ಚುಲಿ ಸುಳ್ಳು ಹೇಳೋದಕ್ಕಂತಾನೆ ಕುತ್ಕೊಂಡಿದ್ದಾಳೆ ಅಂತ ನನಗೆ ಅನಿಸ್ತದೆ. ಓಕೆ ಅಂದ್ರೆ ಇವಾಗ ಒಂದು ಸುಳ್ಳು ಹೇಳ್ತೀನಿ ಸರ್. ಹುಡುಗರು ಪಾಪ ಸಿಂಗಲ್, ಯಾರಿಗೂ ಲವರ್ಸ್ 100% ಸುಳ್ಳು. ಇವಾಗ ನಿಜ ಹೇಳ್ತಾಳೆ ಅಂತ. ಇವಾಗ ಹೇಳಿದ್ದು ನಿಜ. ಇವಾಗ ನಿಜ ಹೇಳಿದ್ದು ಸುಳ್ಳಲ್ಲ ಹಂಗಾರೆ. ಸುಳ್ಳಲ್ಲ, ನಿಜ ಸರ್. ಹುಡುಗಿರಿಗೆ ಮೇಡಮ್ ಮದುವೆ ಆಗಿದೆ, ಇವ್ರಿಬ್ರಿಗೆ ಅಯ್ಯೋ ಯಾರು ಇಲ್ಲ. ಅಂದ್ರೆ ನಿಜ ಹೇಳ ಕ್ಯಾಮ್ರಾ ಮುಂದೆ ಯಾರು ಇಲ್ಲ ಅಂತಾನೆ ಹೇಳಿ. ಹೌದು. ಬಟ್ ನಿಜ ಸತ್ಯ ನಮಗೆ ಗೊತ್ತು. ಕ್ಯಾಮ್ರಾ ಇದ್ದೇನೆ ಇಲ್ಲ ಸರ್ ನಮಗೆ. ನಮಗೂ ಇಲ್ಲ. ಯಾಕೆ ಸಿಂಗಲ್ ಅಂತ? ಸರ್ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ. ಈ ಇಷ್ಟು 3 ಜನದಲ್ಲಿ ಯಾರು ನಮ್ಮಿದ್ರು ಎಕ್ಸಾಕ್ಟ್ಲಿ. ಯಾಕೆ ಅಂತ ರೀಸನ್ ಏನಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಾವ್ರು ಗೊತ್ತಾಗ್ತಲ್ಲ ನನಗೆ. ಪಾಪ ಯಾರು ಹುಡುಗಿ ಸಿಗ್ಬಾರ್ದು ಅಂತ ಸುಳ್ಳು ಹೇಳ್ತಿದ್ದಾರೆ. ಯಾವ ಲೆಟರ್ ಅಂತ ತಗೊಳ್ಳಿ ಅಂತ ಯೋಚನೆ ಮಾಡಿದ್ರು. ಹೊಟ್ಟೆವರಿಗೆ ಜನಕ್ಕೆ ಕರೆಕ್ಟ್ ಆಗಿ ನೋಡಿದ್ರಾ? ನೀನಂತೂ ಮದುವೆಯಾಗಿದೆ, ನಾವೇನು ಮಾಡಂಗಿಲ್ಲ. ಅವ್ನಿಗೆ ಈ ಸೆಟ್ಟಲ್ಲಿ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಸರ್, ಬಟ್ ಯಾರಿಗೆ ಹೇಳಿದ್ರೆ ಯಾರಿಗೆ ಬೇಜಾರಾಗುತ್ತೆ ಅನ್ನೋದು ಯೋಚನೆ. ಸೆಕ್ಟರ್ ಅಂದ್ರೆ ಈಗ ಇರೋದು ಅಲ್ಲ ಸರ್, ಇಲ್ಲ ಬೇಜಾರು ಜನ. ಬಾಯಲ್ಲೂ ಅವಳು ಸರ್ ಕೊನೆಯದಾಗಿ ಒಂದು ಗೇಮ್ ಆಡ್ಕೊಳ್ಳೋಣ ಚಿಕ್ಕದಾಗೆ. ಯಾರು ಟೀಮ್ ಮಾಡೋಣ? ಡೈರೆಕ್ಟರ್ ಸರ್ ಒಂದು ಟೀಮು, ನಿಮ್ಮ 3 ಜನ ಒಂದು ಟೀಮು. ಓಕೆನಾ? ಟೀಮ್ ಸರ್ದೊಂದು ಟೀಮು, ನಿಮ್ದೊಂದು ಟೀಮು. ಓಕೆನಾ? ಒಂದು ಪದ ಕೊಡ್ತೀನಿ,
ಅದ್ರ ಯಾವ ಅಕ್ಷರ ಏನು ಬರುತ್ತೆ ಪೂರ್ತಿ ಹೇಳ್ಕೊಂಡು ಹೋಗ್ತಾ ಇರಬೇಕು. ಯಾರು ಲಾಸ್ಟ್ ಸ್ಟಾಪ್ ಮಾಡ್ತಾ ಅವ್ರು ಸೋತಂಗ ಅವರು. ಸರ್ ಈಗ ಒಂದು ಕಾಂತ ಅಕ್ಷರ ಬರ್ತೀನಿ, ಕಮಲ ಈ ಥರ ಹೇಳ್ಕೊಂಡು ಹೋಗ್ತಾರೆ. ನೀವು ಒಂದು ಪದ ಅವ್ರೊಂದು ಪದ ಆ ಥರ ಯಾರು ಲಾಸ್ಟ್ ನಿಲ್ಲಿಸ್ತಾರೆ ಅವರು ಸೋತಂಗೆ. ಮೂವೀಸ್ ನೇಮ್ ಹೇಳೋಣ. Anything, ಇಲ್ಲ anything. ಮೂವೀಸ್ ನೇಮ್ ಹೇಳೋಣ, ಅವಾಗ ಇಂಟ್ರೆಸ್ಟ್ ಇದೆ. ಯಾರು ಎಷ್ಟು ಕೆಪಾಸಿಟಿ ಯಾಕೆಂದ್ರೆ ಪದಗಳು ಏನ್ ಬೇಕಾದ್ರೆ ಚೇರು ಅದು ಈಸಿಯಾಗಿ ಹೇಳ್ಬಿಡ್ತಾರೆ. ಓಕೆ ಅದು ಕನ್ನಡ ಸರ್ ಕೊನೆ ಅಕ್ಷರ ಏನು ಬರುತ್ತೆ ಅದು ಸಿನಿಮಾ ಹೆಸರು ಹೇಳ್ಬೇಕು. ಕನ್ನಡ ಮೂವಿ ಕನ್ನಡ ಮೂವೀಸ್. ಅದು ಏನೇ ತಗೊಂಡ್ರೆ ಏನಾದ್ರು ಹೇಳ್ತೀವಿ. ಓಕೆ ಇಲ್ಲ ಮೂವಿ ನೇಮ್ಸ್ ಮೂವೀಸ್ ಮೂವಿ ನೇಮ್ಸ್ ಅಂದ್ರೆ ಬೇರೆ ಲಾಸ್ಟ್ ಏನ್ ಬೇಕಾದ್ರೆ ಈಸಿಯಾಗಿ ಹೇಳ್ತೀವಿ. ಚೇರು ಮೈಕು ಟೇಬಲ್ ಅಂತ ಅಲ್ಲೇ ಕಾಣಿಸ್ಬಿಡ್ತದೆ. ಅದಕ್ಕೆ ಇಲ್ಲೇ ಕಾಣಿಸ್ತೀವಿ. ಕೂದಲು ಗಡ್ಡ. ನಮ್ಮ ಟೀಮಲ್ಲಿ ಸ್ಟ್ರಾಂಗೆಸ್ಟ್ ಇಬ್ರು ಇದ್ದಾರೆ. ಓಕೆ ಏನೋ ಒಂದು ಹೇಳೋಣ. ಸರ್ ಇವತ್ತು ರಿಲೀಸ್ ಆದ ಸಿನಿಮಾ ಬ್ಯಾಡ್ ಮ್ಯಾನರ್ಸ್. ಇಲ್ಲಿಂದ ತೊಗೊಳೋಣ. ಬ್ಯಾಡ್ ಮ್ಯಾನರ್ಸ್ ಲಾಸ್ಟ್ ರಾ ಬ್ಯಾಡ್ ಮ್ಯಾನರ್ಸ್ ರಾ ಸಾಬು ನಾವೇಳ್ತೀವಿ ನಿಮ್ಮಿಂದ ಶುರು ಮಾಡಿ. ಸಪ್ತ ಸಾಗರದ ಆಚೆ ಎಲ್ಲ. ಇಲ್ಲ ಲಾ ಲಾ. ಲಾ ಏನೋ ಲಾ ಹೇಳು. ಆಯ್ತು ನಾನು ಹೇಳಿ ಹೌದು ಇದೆ. ಡಾನ ಇದೆ ಡಬಲ್ಗ. ಫಿಲಮ್ ಇದು ಇಲ್ಲ ಇಲ್ಲ ಕನ್ನಡ ಮಾಡ್ತಿದ್ದಾರೆ. ಕನ್ನಡ ಸಿನಿಮಾ. ಸರ್ ಈಗ ಒಂದು ಆರ್ಡರ್ ಮಾಡೋಣ. ಡಾ ತುಂಬಾ ಇಲ್ಲ ಅದನ್ನ ದಾ ಮಾಡ್ಕೊಳ್ಬೇಕಾದ್ರೆ ದಾ ತುಂಬಾ ಸಿಗುತ್ತೆ ನಿಮಗೆ. ದಾ ಕಡೆ ಸಪೋರ್ಟ್. ದನ ಕಾಯೋನು ನಾ ಹಾ ಹೇಳಿ. ನವಗ್ರಹ ನವಗ್ರಹ ಅರಮನೆ. ನವಗ್ರಹ. ಹಾ ಮತ್ತೆ ಆ ಇಲ್ಲ ಯಾವ ಸರಿ. ಅರಮನೆ ಇದೆ. ಇದೆ ಮೇಡಮ್ ಇದೆ ಇದೆ ಹಠವಾದಿ. ನಂದು. ಹಠವಾದಿ, yes. ಹಠವಾದಿ. ಹಠವಾದಿ. ನವಗ್ರಹ ನವಗ್ರಹ ಹಾ ಹಾ ಹಠವಾದಿ. ದಾದ ದಾದ ಆಯ್ತಾ? ಧರ್ಮ ಇನ್ನೊಂದು ದರ್ಶನ ಧರ್ಮ. ದಾಸ. ಧರ್ಮ ಕನ್ಫ್ಯೂಸ್ ಆಗಿ ಮುಂಗಾರು ಮಳೆ. ಮುಂಗಾರು ಮಳೆ. ಓಕೆ ಲಾ 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 ಇಲ್ಲ ಲಾ ಲಾ ಮಾಡ್ಕೊಳ್ಳಿ. ಸೋತ್ರ ಬಿಡಿ. ಲಂಬೋದರ. ಲಂಬೋದರ. ನೆಕ್ಸ್ಟ್ ಪಿಕ್ಚರ್ ಹೆಸರು ಇಲ್ಲ ಐತೆ ಆಕ್ಚುಲಿ ಲಂಬೋದರ ಇದೆ. ಲಂಡನ್ ಅಲ್ಲಿ ಲಂಬೋದರ ಅಂತ. ನೆಕ್ಸ್ಟ್ ರಾ ರಾ ರವಿ ಮಾಮ ಐತೆ. ಮೆಜೆಸ್ಟಿಕ್ ರವಿ ಕಾನ ಕನಕ ಕನಕ ಮೆಜೆಸ್ಟಿಕ್ ಕಾ ಕಾ ಕನಕ. 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 ಕಾರ್ತಿಕ ಕದಂಬ 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 ಬಾ ಬಾ ಒನ್ ಬಾನದಾರಿ ಬಾನದಾರಿಯಲ್ಲಿ ಬಂಧನ ಬಂಧನ ಓಕೆ ಬಂಧನ. ನಾ ನಟಸಭಾಭೌಮ ನಟಸ ಮನೆಗೆ ಮಂತ್ರಾಲಯ. ನಿಮ್ಗೆಲ್ಲ ಸರಿ ಲಂಬೋದರ ಇವಾಗ ಯಾ ಬಂದಿರೋದು ನಮ್ಗೆ ಯಾವ ಕಡೆ ಅವ್ರು ಹೇಳಿದ್ರು? ಯಾ 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 ಯಜಮಾನ ಎಲ್ಲ ದರ್ಶನದ ಹೆಸರುಗಳು ಮಾ ಯಜಮಾನ ಹೇಳಲ್ಲ ಯಾಕಲ್ಲ ನಾನು ನನ್ನ ಹೆಂಡತಿ. ನಾನು ನನ್ನ ಹೆಂಡ್ತೀರ ರಾಮಾಚಾರ್ಯ 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 ರಗಡ್. ಸರಿ ಇದೆ. ರಗಡ್ ಡಾ ಮಾಡ್ಕೋಬಹುದು. ದುನಿಯಾ ದುನಿಯಾ ಓ ಯಾ. ಸರ್ ಯಾಕೆ ಯಾವ್ದು? ದುನಿಯಾ. ಯಶವಂತ್ ಯಶವಂತ್. ಯಶವಂತ್ ಸರ್ ಒಂದು ನಿಮಿಷ ಇಬ್ಬರು ಸುಮ್ಮನೆ ಯಶವಂತ ತಾಕತ್ ಯಾರ್ದು? ಐತೆ ಐತೆ ದುನಿಯಾ ವಿಜಯ್ ಅವ್ರದ್ದು ತಾರಕ್. ತಾರಕ್. ಸರ್ ಏನು ನಿಮಿಷ ಮೇಡಮ್ ನೀವು ಗ್ರೂಪ್ ಒಂದೇ ಹೇಳ್ಸಿ ಒಂದ್ ಕೆಲಸ ಮಾಡೋಣ ಈಗ ಗ್ರೂಪ್ ಅಲ್ಲಿ ಹೇಳ್ಬಿಡ್ತಾರೆ ಅವ್ರು ಹೇಳಿದ್ರೆ ನಾನು ಹೇಳ್ಬೇಕು ಆಮೇಲೆ ಇವರು ಆಮೇಲೆ ಅವರು ಕೌಂಟ್ ಆಫ್ 5 ಅಣ್ಣ ಆನ್ ದಿ ಕೌಂಟ್ ಆಫ್ 5 ಹೇಳಿದಾಗ ಸೆಂಟ್ರು ಹಿಂಗೆ ಹಂಗಲ್ಲ ಕಾರಣ ಸ್ಟಾರ್ಟ್ ಹೌದು ಹೌದು ಇಲ್ಲಿ ಹೇಳ್ಬೇಕು ಸರ್ ಮೂವರೇ ಇದೆ. ನೀನ್ ಹೇಳ ಮಗ ಇಲ್ಲ ನಾನು ಫೈಲ್. ಹಂಗಲ್ಲ ಹೆಂಗ್ ಕೂದಿದ್ರು ಹಂಗೆ ನಿಮಗೆ ಆಪೋಸಿಟ್ ಆಪೋಸಿಟ್ ನನಗೆ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ಯಾವ್ದು ಹೇಳ್ತೀವಿ ಈಗ ತಾರಕ್. ತಾರಕ್ ಏಯ್ ಎಲ್ಲ ತಾರಕ್ ಹೇಳ್ದೆ ನಾನು ಅಷ್ಟೇ ಆಗಿರೋದು. ಈಗ ನಾನು ಹೇಳ್ತೀನಿ ಯಾರು ಫಸ್ಟ್ ಕಾ. ಇಲ್ಲ ಇಲ್ಲ ಫಸ್ಟ್ ಇಂದನೇ ಇವಾಗ ಗೇಮ್. ಫಸ್ಟ್ ಇಂದ ಮಾಡೋಣ. ಓಕೆ ಫಸ್ಟ್ ಇಂದ ಶುರು ಮಾಡೋಣ. ಇಂದಾನೆ ಹೇಳು. ಕಾಯಿಂದ ಹೇಳಿ 1 ಸರ್ ನೀವು ಕೌಂಟ್ ಡೌನ್. ನಾನು ಕಾಯಿಂದ ಮಾಡಿ ಸರ್ 100 ಕೌಂಟ್ One. ಅಲ್ಲಿ ಒಂದ್ ನಿಮಿಷ 2 3 ಕಾದಂಬರಿ ಯಾರ್ದು? ಸೀರಿಯಲ್ ಅದು. ಸೀರಿಯಲ್ ಒಂದು ಗಾನ್ ಸೀರಿಯಲ್ ಅದು ಸೀರಿಯಲ್ ಆದ್ರೆ ನೀ ಬರೆದ ಕಾದಂಬರಿ ಹೌದು ಮುಗೀತು ಬಿಡಿ. ಮುಗೀತು ಸುಮಾರು ಮುಗೀತು. ಇದು ಕಂಟಿ. ಗಂಟಿ
ಟಾನ ತಾ ಮಾಡ್ಕೊಂಡ್ಬಿಡ. ತೂಕಡಿಕೆ ಕೌರವ ಕೌರವ ಬಿಸಿ ಪಟೇಲ್ ಏ ಇಲ್ಲ ಇಲ್ಲ ವಾ 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 ವಾರೆ ವಾ. ವಾರೆ ವಾ ವಾ ಕನ್ನಡ ವಸಂತ ಗೀತ ತಾ ತ ತ ತಾ ಡೈರೆಕ್ಟ್ ಸರ್ ನೀವು ಇಲ್ಲ ಸರ್ ಅವ್ರು ಆಡ್ತಾ ಇರ್ಬೇಕಾದ್ರೆ ತವರಿಗೆ ಬರ್ತೀನಿ. ಓ ತಾ ಗಾ ಗಾ ಗಾಳಿಪಟ ಗಾಳಿಪಟ ತಾ 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 ಸಾರ್ ಗಾಳಿಪಟ. ಟಾಟಾ ಗಾಳಿಪಟ. ಓ ಹೇಳ್ಬೋದು ನಾನು ಹೇಳ್ತೀನಿ ಬೇರೆ ಅವರಿಗೆ ಬರ್ತಂಗೆ ಅದು ಹೇಳಿ ಹೇಳಿದ್ರು 1 2 ಅವ್ರು ಹೇಳಿದ್ರು 3 4 ಅವ್ರ ಮನೆ 5 ಅದು ಇವ್ರು ಹೇಳಿದ್ರು. ಹೌದು. ಅದು ಒಂದು ಪಾಯಿಂಟ್ ಹೇಳ್ತಾರೆ ಸಮಾಸ ಐದಾಯ್ತು ನ್ಯಾಯ ಅಂದ್ರೆ ನ್ಯಾಯ ಅಷ್ಟೇ. ಸೊ ಅವ್ರಿಗೆ ಅವ್ರಿಗೆ 2 ಪಾಯಿಂಟ್ 1 ಪಾಯಿಂಟ್. ಹೌದು ಈಗ ತಾ ತಿಂಡಿ ಮಾಡ್ತೀರಾ? ಏನ್ ಸರ್? ತಾ ತಾ ಅಲ್ಲ ಅವ್ರು ಹೇಳ್ಬೇಕಲ್ಲ. ಅದೇ ಅವ್ರು ಹೇಳಿಲ್ಲ ಇವಾಗ ನಾನು ಹೇಳ್ಬೇಕು ಅವ್ರು ಅವ್ರು 1 2 ಅಲ್ಲ ಹೇಳ್ಬೇಕು. ತಾ ತಿಮ್ಮರಸು. 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 ಸರ್ ಐದಾಯ್ತು ಟಾಂಗ್ ಟಾಂಗ್. ಮುಗಿತು ಮೇಡಮ್ ಐದಾಯ್ತು ಸರ್ ತಾ 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 ತವರಿನ ಸಿರಿ ಡಿಸ್ಕಷನ್ ಅಲ್ಲಿ ಟಾಪಿಕ್ ಮುಗೀತು ಮುಗೀತು ಮೇಡಮ್ ಮುಗೀತು ನ್ಯಾಷನಲ್ ಅವಾರ್ಡ್ ಬರಲ್ಲ ಬಿಡು. ನಮಗೆ 2 ಪಾಯಿಂಟ್ಸ್ ಹೋಗಿದ್ರಿ ತಾ ತಮಸ್ಸು ತಮಸ್ಸು ಶಿವಾನಂದ ಸಾ ನೀನೇ ಯಾಕೆ ಹೇಳಿ ಸ್ವಾತಿ ಮುತ್ತು ತಾ ಮಡಿಕೆ. ಏನು ಮೇಡಮ್ ಅದು ಹೇಳ್ಕೊಟ್ಟಾಯ್ತು ಅಷ್ಟೇ ಮುಗಿತದಿಲ್ಲ ಸುತ್ತಮುತ್ತ ಹೇಳಂಗಿಲ್ಲ ಅಷ್ಟೇ ಹೇಳ್ಕೊಡ್ಬಾರ್ದು ಓಕೆ ಬಿಡಿ ಸರ್. Actually, ಒಂದು movie ಗೊತ್ತು but ಅದನ್ನ release ಆಗಿಲ್ಲ. ಏನ್ ಹೇಳಂಗಿಲ್ಲ ನೀನ್ ಬರ್ದಿರೋದು ಅದು. ನಾನು ಮೇಡಮ್ ಒಂದು ತೂತ್ ಕಾಸು. ತೂತ್ ಕಾಸು ಅಲ್ಲ ದಯವಿಟ್ಟು ಸರ್ ಆ ಟೈಟಲ್ ಬಂದಿರೋದಿಲ್ಲಮ್ಮ. ಬಂದಿರೋದೇನೋ ಅಂತ ಇರೋದು. ಮೇಡಮ್ ಮೂರು ನೀವು ಹೇಳ್ಬೇಕು ಯಾವುದು ಸರ್ ಊಟ ಮಾಡಿದ್ರ? ತಬರನ ಸ್ಟೋರಿ ತಬರನ ಕತೆ ತಬರನ ಕತೆ ಸಿನಿಮಾ ಮಾ ಮಾ ತನನಂ ತನನಂ ಮಾ 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 ನಾಲ್ಕು ತಾ ನಾಲ್ಕು ತನನಂ ಮಮ್ ಮಾ ಅಲ್ಲ ತನನಂ ತನನಂ ನಾಲ್ಕು ಸೊನ್ನೆ 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 ಇದ್ದ ಓ ಆಯ್ತಲ್ಲ ಫಿಲಮ್. ಓದಲ್ಲೇ ಅಂತ ಇಲ್ಲ ಮಾ ಮಾ ಮಾಡಿ ಮಾ ಈಗ ಹೆಸರೇ ಕೊಟ್ಟಿಲ್ಲ ನಾವು ಡಿಸೈಡ್ ಆಗಿದ್ದಾರೆ ಅಲ್ಲ ನೀವು ಡಿಸೈಡ್ ಮಾಡಕ್ಕೋಸ್ಕರ ಯಾವುದು ಯಾವುದು ಅಂತ ಒನ್ ಮುರಾರಿ. ಮುರಾರಿ ಮುರಾರಿ ಇದೆಯಮ್ಮ ಅದೇನು ಇಲ್ಲ ಏನಿಲ್ಲ ಏ 50 ನಾನು ಹೇಳ್ತೀನಿ. ಸರ್ ಹೊಟ್ಟೆ ಸಿಗೈತೆ ಮುಗಿಸ್ಬಿಡೋಣ ಸರ್ ಇವರೇ ಓಕೆ ಸರ್ ಜಾಸ್ತಿ ಜನ ಬೈಯೋರು ಹೌದು ಹೌದು ಏನು ಇವ್ರು ಹಿಂಗೆ ಸೊ ಓಕೆ ಕೊನೆಯದಾಗಿ ಎಲ್ಲರೂ ನಮ್ಮ ಸುದ್ದಿ ವ್ಯೂವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಬಿಡೋಣ ಓಕೆನಾ. ಎಲ್ಲ ಸುದ್ದಿ ಮನೆ ವ್ಯೂವರ್ಸ್ಗೆ ಅಮೃತಾಂಜನ್ ತಂಡದಿಂದ ಥ್ಯಾಂಕ್ ಯು ವೆರಿ ಮಚ್. ಶಾರ್ಟ್ ಫಿಲಮ್ಗೆ ಏನು ಸಪೋರ್ಟ್ ಮಾಡಿದ್ದೀರಾ
ಇದೇ ಥರ ಫುಲ್ ಸಿನಿಮಾ ಅಮೃತಾಂಜನ್ ಅನ್ನೋದು ಫುಲ್ ಸಿನಿಮಾ ಬರ್ತಾ ಇದೆ. 100% ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೋಲಲ್ಲ. ಅವರು ಮೋಹಿತ್ ಸರ್ ಹೇಳಿದ್ದಾರೆ, ಆ ಥರನೇ ಆ ನಂಬಿಕೆನ ಉಳಿಸ್ಕೋತೀವಿ ಅಂತ ನಾವು ಕೇಳ್ತಿದ್ವಿ. ಹಂಗೆ ನಮಗೆ ಮೊದಲನೇ ಒಂದು ಶೂಟಿಂಗ್ ಮುಗ್ದಿದ್ದ ದಿನನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೆ ಸುದ್ದಿ ಮನೆ ನ್ಯೂಸ್ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಆಕ್ಚುಲಿ ಇದೇ ನಮ್ಮ ಫಸ್ಟ್ ಅಫಿಷಿಯಲ್ ಪ್ರೆಸ್ ಇದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ಅಫಿಷಿಯಲ್ ಆಗಿ. ಸೊ ನಿಮಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬೇರೆ ಏನಾರು ಹೇಳ್ತೀರಾ? ಡೈರೆಕ್ಟರ್ ಹೇಳ್ತಾರೆ ಸರ್. ಹೇಳಿ ಸರ್. ಸರ್ ಏನಿಲ್ಲ, ಆ್ಯಕ್ಚುಲಿ ನಾನು ಒಂದೇ ಹೇಳೋದು, ನೀವು ತುಂಬ ಜನ ದಿನಕ್ಕೆ 4 ಜನ ನಮ್ಮಂಥವ್ರನ್ನ ನೋಡ್ತೀರಾ. ನಾವು ವರ್ಷಕ್ಕೆ ಒಂದೇ ಸಲ ನಿಮ್ಮನ್ನು ನೋಡೋದು. ಬಟ್ ಮನಸಾರ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ, ಅಮೃತಾಂಜನ್ ನಿಮ್ಮನ್ನ 2 ಗಂಟೆ ಖಂಡಿತ ನಗಿಸಿ. ಮತ್ತು ಸುದ್ದಿ ಮನೆ ಚಾನಲ್ಗೆ ಮನಸಾರೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಸಿನಿಮಾ ಟೀಮ್ಗೆ. ಅದೇ ಸರ್, ಅಂದರೆ ಇವಾಗ ಸಿನಿಮಾ ಶೂಟಿಂಗ್ ಆಗಿದೆ, ಇನ್ನು ಮುಂದೆ ಬರೀ ಪ್ರಮೋಷನ್ ನಾವು ಒಂದೊಂದು ಹಂತದಲ್ಲೂ ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಅದೆಷ್ಟೇ ಅದ್ಭುತವಾಗಿ ಮಾಡಿರ್ಬೋದು, ನಾವು ಜನಕ್ಕೆ ತಲುಪೋದು ಮಾಧ್ಯಮದಿಂದಲೇ. ಅದು ಎಲ್ಲ ಒಂದು ಕಡೆ ನಮಗೆ ಸಪೋರ್ಟ್. ಥ್ಯಾಂಕ್ ಯು. ಇಲ್ಲ ಸರ್, ಇವತ್ತಿಂದ ನಾನೊಂದು ಗ್ಯಾರಂಟಿ ಕೊಡ್ತೀನಿ. ಸುದ್ದಿ ಮನೆ ಟೀಮ್ ನಮ್ದೇನಿದೆ ಕಂಪ್ಲೀಟ್ ನಿಮ್ಮ ಜೊತೆ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಪಾರ್ಟಿ ಮತ್ತೆ ಎಲ್ಲೇ ಮಾಡ್ತೀವಲ್ಲ ಅಲ್ಲೂ ನಮ್ಮ ಜೊತೆಲೇ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇನ್ನೊಂದು ಹೇಳಿದ್ರೆ ಎಲ್ಲ ಇಂಟರ್ವ್ಯೂ ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು ಇದನ್ನೇ ಕೇಳ್ತಾರೆ, ಕೇಳ್ತಾರೆ. ಬಟ್ ಅದನ್ನೆಲ್ಲ ಹೇಳೋಷ್ಟು ನಾವು ದೊಡ್ಡವರಲ್ಲ. ಬಟ್ ನೀವು ತುಂಬಾ ಎಂಟರ್ಟೈನಿಂಗ್ ಆಗಿ ಗೇಮ್ಸ್ ಎಲ್ಲ ಆಡ್ಸಿದ್ದು ನಮ್ಗೆ ತುಂಬಾ ಖುಷಿ. ಇದು ಎಡಿಟ್. ಥ್ಯಾಂಕ್ ಯು.